ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಮತ್ತೊಂದು ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಅಂಡ್ ಇವತ್ತಿನ ಒಂದು ವಿಡಿಯೋದಲ್ಲಿ OnePlus Nord 4 ನ ಬಗ್ಗೆ ರಿವ್ಯೂ ಕೊಡ್ತಾ ಇದ್ದೀನಿ. ಸೊ ಈ ಒಂದು ಫೋನ್ ನ ಬಗ್ಗೆ ಇನ್ ಡೆಪ್ತ್ ರಿವ್ಯೂ ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಇವಾಗ ನಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಬೆಲ್ ನೋಟಿಫಿಕೇಶನ್ ಬಟನ್ ಕೂಡ ಆನ್ ಮಾಡ್ಕೋಬಹುದು. ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿ ಮತ್ತೆ ಶೇರ್ ಕೂಡ ಮಾಡಬಹುದು. ಸೊ ತುಂಬಾ ದಿನಗಳಿಂದ ನಾವು ನೋಡ್ತಾನೆ ಇದೀವಿ ಈ ನಾಟ್ ಸೀರೀಸ್ ಅಂತಂದ್ರೆ ಇಲ್ಲಿ ಬೆಸ್ಟ್ ಡಿಸ್ಪ್ಲೇ ಆಗಿತ್ತು ಮತ್ತೆ ಬೆಸ್ಟ್ ಕ್ಯಾಮ್ರಾ ಆಗಿತ್ತು. ಸೊ ಈ ಒಂದು ನಾವು ನೋಡ್ಕೊಂಡು ಬರ್ತಾನೆ ಇದೀವಿ. ಸೊ ಅಷ್ಟೇ ಅಲ್ಲದೆ ಈ OnePlus ಅಂದ ತಕ್ಷಣ ಸಾಕು, ಈ OnePlus ಬ್ರ್ಯಾಂಡ್ಗಳಲ್ಲೇ ಸಖತ್ ಹೈಫ್ನೇ ಕ್ರಿಯೇಟ್ ಮಾಡಿಬಿಡ್ತಾರೆ ಜನ. ಸೊ OnePlus ಅಂದ ತಕ್ಷಣ ಒನ್ ಪ್ಲಸ್ ಅಂತ ಹೇಳ್ತಾರೆ. ಬಟ್ ನಿಜ ರಿಯಾಲಿಟಿ ಏನಿರುತ್ತೆ ಅಂತಂದರೆ ಪರ್ಸ್ನಲಿ ಬೈ ಹ್ಯಾಂಡ್ ಯೂಸ್ ಮಾಡಿರೋದಾಗಿರ್ಬೋದು, ರಿಯಾಲಿಟಿ ಅದ್ರ ಬಗ್ಗೆ ರಿವ್ಯೂನ ಕೇಳಿ ಫಸ್ಟ್, ನಿಮಗೆ ಆಮೇಲೆ ಅರ್ಥ ಆಗುತ್ತೆ. ಸೊ ಈ ಒಂದು ಫೋನ ಕೊಳ್ಬೋದಾ ಬೇಡ ಅಂತಂದ್ಬಿಟ್ಟು ಈ ಒಂದು ಪ್ರೈಸ್ಗೆ ಇವೆಲ್ಲ ಸ್ಪೆಸಿಫಿಕೇಶನ್ ನೋಡ್ಕೊಂಡಾಗ ಇದು ಬೆಟರಾ ಅಂತ ನಿಮಗೆ ಒಂದು ಕ್ವಶನ್ ಇದ್ದೇ ಇರುತ್ತೆ. ಅವುಗಳೆಲ್ಲ ನೀವು ನೋಡ್ಕೋಬೇಕಾಗತ್ತೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ಈ ಒಂದು ವಿಡಿಯೋನ ಇನ್ ಡೀಟೇಲ್ ಆಗಿ ಎಂಡ್ವರೆಗೂ ನೋಡಿ, ನೀವು ಒಂದು ಕನ್ಕ್ಲೂಸ್ ಬರ್ತೀರಾ ಮತ್ತು ಒಂದು ಕ್ಲಾರಿಟಿ ಕೂಡ ಸಿಗುತ್ತೆ ನೀವು ಈ ಫೋನ್ನ ತಗೋಬೇಕಾ ಬೇಡ ಅಂತ ಅಂದ್ಬಿಟ್ಟು. ಸೊ ಮತ್ತೊಂದ್ಸಲ ಹೇಳ್ತಾ ಇದ್ದೀನಿ, ಇನ್ನು ಕೂಡ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ದಯವಿಟ್ಟು ಇವಾಗಲೇ ನಮ್ಮೊಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಸೊ ಬನ್ನಿ ಈ ನಮ್ಮ ಈ OnePlus Nord 4 ನ ಬಗ್ಗೆ ರಿವ್ಯೂ ಕೊಡೋದಂತೆ. ಈ ಫಸ್ಟ್ ಸೀರೀಸ್ ಪ್ರತಿಯೊಬ್ಬರು ಕೂಡ ಹೇಳ್ತಾರೆ ಸೊ ಕ್ಯಾಮ್ರಾ ಸೀರೀಸ್ ಅಂತ ಅಂದ್ಬಿಟ್ಟು. ಸೊ ಇದು ಬೆಸ್ಟ್ ಕ್ಯಾಮ್ರಾ ಸೀರೀಸ್ ಆಗಿತ್ತು ಮತ್ತು ಬೆಸ್ಟ್ ಡಿಸ್ಪ್ಲೇ ಆಗಿತ್ತು. ಎಲ್ಲವೂ ಕೂಡ ನಾವು ನೋಡ್ಕೊಂಡಾಗ ಇದು ಫೋನ್ ಒಂದು ಬೆಸ್ಟ್ ಅಂತಲೂ ಕೂಡ ಹೇಳ್ಬೋದು. ಇನ್ನು ಲುಕ್ ಡಿಸೈನ್ ಬಗ್ಗೆ ಹೇಳಬೇಕಪ್ಪ ಅಂದರೆ ಈ ಫೋನಲ್ಲಿ ನಾವು OnePlus ಬಗ್ಗೆ ಹೇಳಬೇಕಾಗಿಲ್ಲ. ಸೊ ಬ್ಯಾಕಲ್ಲಿ ಈ ಸಲ ಮೆಟಲ್ನ ಕೊಡ್ತಾ ಇದ್ದಾರೆ. ಸೊ ಈ ಮೆಟಲಿಂದ ಈ ಏನಂದ್ರೆ ಮೆಟಲ್ ಫ್ರೇಮಿಂದ ನೆಟ್ವರ್ಕ್ ಇಶ್ಯೂಸ್ ಎಲ್ಲ ಸಿಕ್ಕಾಬಿಡೆ ಇತ್ತು. ಸೊ ಅದಕ್ಕೋಸ್ಕರ ಈ ಸ್ವಿಚ್ ಮಾಡೋಕ್ಕಂತ ಬಾಟಮ್ ಮತ್ತು ಸೈಡಲ್ಲೆಲ್ಲ ನಮಗೆ ನೆಟ್ವರ್ಕ್ಗೋಸ್ಕರ ಈ ಎಷ್ಟೋ ಹೋಲ್ಸ್ಗಳನ್ನ ಕೊಟ್ಟಿದ್ದಾರೆ. ಅಂದರೆ ಈ ಬಾಟಮಲ್ಲಿ 2 ಮತ್ತು ಟಾಪಲ್ಲಿ ಒಂದು, ಈ ರೀತಿ ಸೈಡಲ್ಲೆಲ್ಲ ಒಂದೊಂದು ಕೊಟ್ಟು ಈ ನೆಟ್ವರ್ಕ್ ಇಶ್ಯೂಸ್ನ ಈ ಸ್ವಿಚ್ ಮಾಡಿದ್ದಾರೆ ಅಂತಲೇ ಕೂಡ ಹೇಳ್ಬೋದು. ಈ ಲಾಸ್ಟಲ್ಲೆಲ್ಲ ಇವರು ಪ್ಲಾಸ್ಟಿಕ್ ಫ್ರೇಮ್ನ ಇವರು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ರು. ಸೊ ಯಾಕಂದರೆ ಈ ನೆಟ್ವರ್ಕ್ ಇಶ್ಯೂ ಇರೋದ್ರಿಂದ ಸೊ ಇವರು ಈ ಪ್ಲಾಸ್ಟಿಕ್ ಫ್ರೇಮ್ನ ಇವರು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಇವಾಗ ಮೆಟಲ್ ಫ್ರೇಮ್, ಸೊ ಅದೇ ಓಲ್ಡ್ ವರ್ಷನ್ನ ತೊಗೊಂಡ್ರೆ ಸಖತ್ತಾಗಿ ಮತ್ತೆ ಇಲ್ಲಿ ಚೆನ್ನಾಗಿ ಕ್ಯಾಚ್ ಮಾಡಿದೆ OnePlus ಅಂತ ಕೂಡ ಹೇಳ್ಬೋದು. ಇನ್ನು ಈ ಫೋನ್ನ ಬ್ಯಾಕ್ ಸೈಡಲ್ಲಿ ಮೆಟಲ್ ಫ್ರೇಮ್ ನೋಡ್ತಾ ಇದ್ದೀವಿ. ಇನ್ನು ಕ್ಯಾಮ್ರಾ ನೋಡ್ಕೊಂಡಾಗ ಸೈಡ್ ಬೈ ಸೈಡ್ ಡ್ಯುಯಲ್ ಕ್ಯಾಮ್ರಾ ಸೆಟಪ್ ಸಹ ನಾವು ನೋಡ್ಬೋದು. ಇನ್ನು ಫ್ರಂಟಲ್ಲಿ ಪಂಚೋಲ್ ಡಿಸ್ಪ್ಲೇ, ಅದೇ ನಮಗೆ ನಾರ್ಮಲ್ ಲುಕ್ ಥರ ನೋಡೋಕೆ ಕಾಣ್ತಾ ಇದೆ. ಬಟ್ ಫೋನ್ ಒಂಥರ ಚೆನ್ನಾಗಿ ಯೂನಿಕ್ ಅನಿಸುತ್ತೆ ನೋಡೋಕ್ಕೆ. ಮತ್ತು ಇನ್ನು ಲೆಫ್ಟ್ ಸೈಡಲ್ಲಿ ನಮಗೆ ವ್ಯಾಲ್ಯೂಮೇಕರ್ ಕೀಸ್ ಮತ್ತು ಪವರ್ ಆನ್ ಬಟನ್ ಸಹ ನೋಡೋಕ್ಕೆ ಸಿಗ್ತಾಯಿದೆ. ಇನ್ನು ರೈಟ್ ಸೈಡಲ್ಲಿ ನಮಗೆ ಅಲರ್ಟ್ ಮೋಷನ್ ಬಟನ್ ಸಹ ನಾವು ನೋಡ್ಕೋಬಹುದು. ಈ ಅಲರ್ಟ್ ಮೋಷನ್ ನಮಗೆ ವೈಬ್ರೇಷನ್ ಮೋಡ್ಸ್ ಮತ್ತು ಸೈಲೆಂಟ್ ಮೋಡ್, ಸೊ ಈ ರೀತಿಗೂ ನಮಗೆ ಸ್ವಿಚ್ ಮಾಡೋಕ್ಕೆ ನಮ್ಮ ಐಫೋನೆಲ್ಲ ಕೊಡ್ತಾಯಿದ್ರು, ಅದು ಇವಾಗ OnePlusದಲ್ಲೂ ಕೂಡ ಕೊಡ್ತಾಯಿದ್ದಾರೆ. ಇನ್ನಷ್ಟು ಸ್ವಲ್ಪ ದಿನಕ್ಕೆ ಎಲ್ಲ ಮೊಬೈಲಲ್ಲೂ ಕೂಡ ಬರುತ್ತೆ, ನೋಡ್ತಾ ಇರಿ ನೀವು. ನಾನು ಏನು ಹೇಳಿದೆ ಅಂತಂದು ಎಲ್ಲರೂ ಕೂಡ ಇದನ್ನೇ ನೋಡ್ತಾ ಕಾಪಿ ಹೊಡ್ಕೊಂಡು ಬರ್ತಿರ್ತಾರೆ. ಸೊ ಇನ್ನು ಬಾಟಮಲ್ಲಿ ನೋಡ್ಕೊಂಡಾಗ ನಮಗೆ ಒಂದು ಸ್ಪೀಕರ್ ಮತ್ತು ಒಂದು ಟೈಪ್ ಸಿ ಚಾರ್ಜರ್ ಮತ್ತು ಒಂದು ಮೈಕ್ ಮತ್ತು ಹೈಬ್ರಿಡ್ ಸ್ಲಾಟ್ ಸಹ ನಾವು ನೋಡ್ಕೋಬೋದು. ಇನ್ನು ಈ ಫೋನಲ್ಲಿ ಲುಕ್ ಡಿಸೈನ್ ಅಂತೂ ನಮಗೆ ಸಖತ್ ಯೂನಿಕ್ ಅನಿಸುತ್ತೆ. ಆದರೆ ಈ ಬ್ಯಾಕ್ ಸೈಡ್ ನೋಡ್ಕೊಂಡು ಎಷ್ಟು ಯಾವುದೇ ಓಲ್ಡ್ ಮೊಬೈಲ್ ಏನೋ ಅನ್ನೋಕ್ಕೆ ಸ್ಟಾರ್ಟ್ ಆಗುತ್ತೆ. ಬಟ್ ಅಲ್ಲ, ಬಟ್ ಇದು ಫೋನ್ ಒಂದು ಒನ್ ಆಫ್ ದ ಬೆಸ್ಟ್ ಫೋನ್ ಅಂತೂ ಕೂಡ ನಮಗೆ ಲುಕ್ ಡಿಸೈನ್ ಹೇಳ್ಕೋಬೋದು. ಇನ್ನು ಈ ಸ್ಪೆಸಿಫಿಕೇಶನ್ ಬಗ್ಗೆ ಎಲ್ಲ ಮಾತಾಡೋಣಂತೆ. ಸೊ ಇನ್ನು ಕೂಡ ಲೈಕ್ ಮಾಡಿಲ್ಲ ಅಂದರೆ ಇವಾಗಲೇ ಲೈಕ್ ಮಾಡಿ. ಸೊ ಈ ಒಂದು ಫೋನ್ನ ಡಿಸ್ಪ್ಲೇ ಬಗ್ಗೆ ಮಾತಾಡೋಣ. 6.74 ಇಂಚಸ್ನ HDR10+ ಕೂಡ ಇಲ್ಲಿ ಸಪೋರ್ಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಗೊತ್ತಿಲ್ಲ ಎಷ್ಟರ ಮಟ್ಟಿಗೆ ಸಪೋರ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು. ಇಲ್ಲಿ ಅಮ್ಯುಲೋಡ್ ಡಿಸ್ಪ್ಲೇ ಕೂಡ ನಾವು ನೋಡ್ಕೋಬೋದು. 120 Hz ರಿಫ್ರೆಶ್ ರೇಟ್ ಸಹ ಇಲ್ಲಿ ಸಪೋರ್ಟ್ ಮಾಡುತ್ತೆ ಅಂತ ಹೇಳ್ಬೋದು. 2150 ನೀಟ್ಸ್ ಬ್ರೈಟ್ನೆಸ್ನ ಈ ಒಂದು ಫೋನಲ್ಲಿ ನಮ್ಗೆ ನೋಡೋಕ್ಕೆ ಸಿಗ್ತಾ ಇದೆ. ನಮಗೆ ಕಲರ್ ಅಕ್ಯುರೇಷನ್ ಮತ್ತು ಡಿಸ್ಪ್ಲೇಗಳೇ ಔಟ್ಡೋರ್ ಎಕ್ಸ್ಪೀರಿಯನ್ಸ್ ಅಂತೂ ನಮಗೆ ಚೆನ್ನಾಗಿರುತ್ತೆ. ಈ ಒಂದು ಡಿಸ್ಪ್ಲೇಲಿ ಬ್ರೈಟ್ನೆಸ್ ಬಗ್ಗೆ ಯಾವುದೇ ರೀತಿ ಇಶ್ಯೂಸ್ ಇಲ್ಲ, ಮತ್ತು ಈ ಒಂದು ಡಿಸ್ಪ್ಲೇಲಿ ಯಾವುದೇ ಕನ್ಸೆನ್ಸಸ್ ಇಲ್ಲ. ಇಸ್ 100% ಫುಲ್ ಮಾರ್ಕ್ಸ್ ಅಂತ ಕೊಡ್ಬೋದು. ಯಾಕಂದರೆ ಈ ಡಿಸ್ಪ್ಲೇ ಮಾತ್ರ ಒನ್ ಆಫ್ ದ ಬೆಸ್ಟ್ ಅಂತ ಹೇಳ್ಬೋದು. ಇನ್ನು ಈ ಫೋನ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡ್ಕೊಳ್ಳೇಬೇಕು. ಸೊ ಈ ಫೋನಲ್ಲಿ Snapdragon 7+ Gen 3 ಪ್ರೊಸೆಸರ್ ನೋಡ್ತಾ ಇದ್ದೀವಿ. ಇಲ್ಲಿ 4 nm ಫ್ಯಾಬ್ರಿಕೇಶನ್ ಸಹ ನಾವಿಲ್ಲಿ ನೋಡ್ಕೋಬೋದು. ಇನ್ನು ಅಂತದ್ದು ಸ್ಕೋರ್ ನೋಡ್ಕೊಂಡಾಗ ನಮಗಿಲ್ಲಿ 11,69,000 ನಾವು ಸ್ಕೋರ್ನ ನೋಡ್ತಾ ಇದ್ದೀವಿ. ಹತ್ತತ್ರ 11,70,000 ಅಂತಲೇ ಹೇಳ್ಬೋದು. ಒಂದು ಚೆನ್ನಾಗಿರೋ ಸ್ಕೋರ್. ಬಟ್ ಈ ಸ್ಕೋರ್ನ ನೋಡೋದ್ರಲ್ಲಿ ಯಾವುದೇ ಆಶ್ಚರ್ಯ ಕೂಡ ಇಲ್ಲ. ಅಂಥದ್ದು ಸ್ಕೋರ್ ಮಾತ್ರ ಇಲ್ಲಿ ಚೆನ್ನಾಗಿದೆ ಅಂತ ನನಗೆ ಅನಿಸ್ತು. ಸೊ ಈ ಫೋನಲ್ಲಿ ನಾವು ಹಾರ್ಡ್ವೇರ್ ಬಗ್ಗೆ ಮಾತಾಡ್ಕೊಳ್ಳೇಬೇಕು, ರ್ಯಾಮ್ ಮತ್ತು ಸ್ಟೋರೇಜ್ ಬಗ್ಗೆ. ಸೊ ಈ ಒಂದು ಫೋನಲ್ಲಿ ರ್ಯಾಮ್ ನಮಗೆ 2 ಟೈಪಲ್ಲಿ ರ್ಯಾಮಲ್ಲಿ ಸಿಗುತ್ತೆ, ಮತ್ತು ಸ್ಟೋರೇಜ್ ಬಂದ್ಬಿಟ್ಟು ನಮಗೆ 256 GB ಒಂದೇ ಸ್ಟೋರೇಜ್ ಸಿಗುತ್ತೆ. ಅದು 8 to 256 GB ಮತ್ತು 12 to 256 GB ಸಿಗುತ್ತೆ. ಈ ಬೇಸ್ ವೇರಿಯಂಟ್ ನಮಗೆ 8 to 256 ಸಿಗ್ತಾ ಇದೆ. ಇಲ್ಲಿ ಏನೂ ಕೂಡ ಕಾಂಪ್ರಮೈಸ್ ಇಲ್ಲ. ಬಟ್ 128 GB ಸಹ ಸಿಗಬೇಕಾಗಿತ್ತು. ಯಾಕಂದರೆ ನಮಗೆ 30,000 ಒಳಗಡೆ ಕೂಡ ಒಂದು +1 ಸಿಗ್ತಾ ಇತ್ತು ಅಂತ ಅನಿಸ್ತಾ ಇದೆ. ಬಟ್ ಪ್ರೈಸ್ ಏನೋ ಸಿಕ್ಕಾಬಿಟ್ಟೆ ಹೆವಿಯಲ್ಲಿದೆ. ನೋಡೋಣ, ಈ 30,000 ಮೇಲ್ಗಡೆನೋ ರೇಟ್ ಇದೆ. ಆಫರ್ ಎಲ್ಲ ಇನ್ಕ್ಲೂಡ್ ಮಾಡ್ಕೊಂಡಾಗ 30,000ಕ್ಕೆ ಸಿಗುತ್ತೆ. ಬಟ್ ಅಷ್ಟೆಲ್ಲ ಆಫರ್ ಏನಾದರೂ ನಮ್ಮ ಹತ್ರ ಕಾರ್ಡ್ ಇದ್ದರೆ ಮಾತ್ರ ನಾವು ಆಫರಲ್ಲಿ ಪರ್ಚೇಸ್ ಮಾಡ್ಕೋಬೋದು. ಇನ್ ಕೇಸ್ ನನ್ನ ಹತ್ರ ಕಾರ್ಡ್ ಇಲ್ಲ ಅಂದಾಗ ನಾನು ಹೇಗೆ ಪರ್ಚೇಸ್ ಮಾಡೋಕ್ಕಾಗುತ್ತೆ? ಸೊ ಈ ರೀತಿ ಇರುತ್ತೆ. ಸೊ ಏನಾದರೂ ಕಾರ್ಡ್ಗಳು ಇದ್ದರೆ ಮಾತ್ರ ಈ 30,000ಕ್ಕೆ ಏನಾದರೂ ಈ ಫೋನ್ನ ಪರ್ಚೇಸ್ ಮಾಡ್ಬೋದು. ಬಟ್ ಈ ಒಂದು ಪ್ರೈಸ್ಗೆ
ಹೆವಿ ಐತೇನೋ ಅಂತ ಪರ್ಚೇಸ್ ಮಾಡೋಕ್ಕೆ ರೇಟು ಅಂತ ನನಗೆ ಅನಿಸುತ್ತೆ. 30,000 ಒಳಗಡೆ ಇನ್ನೂ ಇದ್ದಿದ್ರೆ ಚೆನ್ನಾಗಿರ್ತಿತ್ತು, ಅಟ್ಲೀಸ್ಟ್ 30,000 ಆದರೂ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ನನಗನ್ನಿಸ್ತು. ಬಟ್ ನಿಮ್ಗೆ ಏನು ಅನಿಸುತ್ತೆ ಅನ್ನೋದು ಕೂಡ ಕಮೆಂಟ್ ಮಾಡಿ. ಇನ್ನು ಈ ಫೋನ್ನ ಬಗ್ಗೆ ಕ್ಯಾಮ್ರಾ ಬಗ್ಗೆ ಅಂತೂ ಮಾತಾಡ್ಕೊಳ್ಳೇಬೇಕು. ಸೊ ಈ ಒಂದು ಫಸ್ಟ್ ಕ್ಯಾಮ್ರಾ ಬಂದ್ಬಿಟ್ಟು 50 ಮೆಗಾ ಪಿಕ್ಸೆಲ್ ಇರುತ್ತೆ, ಅದು ಕೂಡ ಸೋನಿಯವರ ಲೇಟಿಯಸ್ ಸೆನ್ಸರ್ನ ಇಲ್ಲಿ ಯೂಸ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಇನ್ನು ಎರಡನೇ ಕ್ಯಾಮ್ರಾ ಬಂದ್ಬಿಟ್ಟು 8 ಮೆಗಾ ಪಿಕ್ಸೆಲ್ನ ಅಲ್ಟ್ರಾ ವೈಡ್ ಆ್ಯಂಗಲ್ ಇರುತ್ತೆ. ಇನ್ನು ಫ್ರಂಟ್ ಸೈಡ್ ಅಂತೂ ನಾವು ಮಾತಾಡ್ಕೊಳ್ಳಬೇಕು. ಇನ್ನು 16 ಮೆಗಾ ಪಿಕ್ಸೆಲ್ನ ಒಂದು ಸಿಂಪಲ್ ಕ್ಯಾಮ್ರಾನ ನಮಗೆ ಸೆಲ್ಫಿ ಶೂಟರ್ ನೀಡಲಾಗ್ತಾ ಇದೆ. ಇನ್ನು ವಿಡಿಯೋ ರೆಕಾರ್ಡಿಂಗ್ ಬಂದಪ್ಪ ಅಂತಂದರೆ ಬ್ಯಾಕ್ಸ್ನಲ್ಲಿ 4K 30 FPS ಒಳಗೆ ರೆಕಾರ್ಡ್ ಮಾಡ್ಕೋಬೋದು. ಇನ್ನು ಫ್ರಂಟಲ್ಲಿ ಫುಲ್ HD ಒಳಗೆ 30 FPS ಒಳಗೆ ರೆಕಾರ್ಡ್ ಮಾಡ್ಕೋಬೋದು. ಇದು ಇನ್ನೂ ಕೂಡ ಸ್ವಿಚ್ ಆಗಬೇಕಾಯಿತು, ಅಟ್ಲೀಸ್ಟ್ 4K ಆಗಲೂ ಆಗಿರಲಿ, ಇನ್ನು OIS ಆದರೂ ಕೊಡಬೇಕಾಗಿತ್ತು ಫ್ರಂಟಲ್ಲಿ. ಸೊ ಅದಕ್ಕೆ ಹೇಳೋದು, ಸೊ 30,000 ಆದರೂ ಕೊಡಿ, 31,000 ಅಲ್ಲಿ OIS ಇಲ್ಲ ಅಂದರೆ ನಿಜವಾಗ್ಲೂ ಕೂಡ ತಲೆ ಖರಾಬಾಗಿ ಹೋಗುತ್ತೆ. ಸೊ ನನ್ನ ಫೋನ್ ಸಹ ಹಾಗೆ ಆಗಿಬಿಟ್ಟಿದೆ, OIS ಇಲ್ಲ ಇದರಲ್ಲಿ. ಸೊ ನಾವೇನಾದ್ರು ಮೂಮೆಂಟ್ ಹಾಕ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀವಿ ಅಂತಂದಾಗ ತುಂಬ ಶೇಕ್ ಆಗ್ತಿರುತ್ತೆ ಮೊಬೈಲಲ್ಲಿ ವಿಡಿಯೋ. ಸೊ ಅದಕ್ಕೋಸ್ಕರ ನಾನು ಸ್ಟ್ಯಾಂಡಲ್ಲಿ ಫಿಕ್ಸ್ ಮಾಡಿಬಿಟ್ಟು ವಿಡಿಯೋ ಮಾಡೋದು. ಸೊ ಈ ಒಂದು ಫೋನ್ನ ಬ್ಯಾಟ್ರಿ ಬಗ್ಗೆ ಮಾತಾಡ್ಕೊಳ್ಳಬೇಕು. 5500 mAh ಬ್ಯಾಟ್ರಿ ಸಹ ನಾವು ಈ ಒಂದು ಫೋನಲ್ಲಿ ನೋಡ್ಕೋಬೋದು. ಇನ್ನು ಅಡ್ಯಾಪ್ಟರ್ ಬಗ್ಗೆ ಅಂತೂ 100 ವ್ಯಾಟ್ನ ಅಡ್ಯಾಪ್ಟರ್ ಕೊಡ್ತಾ ಇದ್ದಾರೆ. ಅದು ಕೂಡ 0 to 100 ಆಗೋಕ್ಕೆ 28 ನಿಮಿಷನ 27 ನಿಮಿಷದೊಳಗೆ 100% ಚಾರ್ಜ್ ಆಗುತ್ತೆ ಅಂತ ಎಲ್ಲ ಈ ಸುದ್ದಿಯಲ್ಲಿ ನಾವು ನೋಡ್ತಾನೆ ಇದ್ದೀವಿ, ಲೀಕ್ಸಲ್ಲೆಲ್ಲ ನೋಡ್ತಾನೆ ಇದ್ದೀವಿ. ಯೂಶ್ವಲ್ ಕೂಡ ಇಂಪ್ರೆಸ್ ಅಂತ ಅನಿಸ್ತು. ಸೊ ಈ ಬೆಸ್ಟ್ ಆಪ್ಷನ್ ಅಂತಲೂ ಕೂಡ ಅನಿಸ್ತು. ಸೊ ಹಾಗಾಗಿ ಈ ಫೋನ್ ನಮ್ಗೆ ನಿಜವಾಗ್ಲೂ ಕೂಡ ಬೆಸ್ಟ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಆಗುತ್ತೆ ಅಂತಂದರೆ ಇದಕ್ಕಿಂತ ಒಳ್ಳೊಳ್ಳೆ ಫಾಸ್ಟ್ ಚಾರ್ಜರ್ ಸಪೋರ್ಟ್ ಆಗ್ತಿದ್ದಾವೆ. ಬಟ್ ಇದು ಒಂದು ಕೂಡ ಅಂತಂದಾಗ ನಿಜವಾಗ್ಲೂ ಕೂಡ ಚೆನ್ನಾಗಿ OnePlus ಅವರು ಕೂಡ ಇಲ್ಲಿ ಒಂದು ಚೆನ್ನಾಗಿರೋ ಕೆಲಸನ ಮಾಡಿದ್ದಾರೆ ಅಂತ ಹೇಳ್ಬೋದು. ಇನ್ನು ಈ ಫೋನ್ನ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಅನ್ಲಾಕ್ ಸೆನ್ಸರ್ ನೋಡ್ತಾ ಇದ್ದೀರಾ. ಇನ್ನು ಔಟ್ ಆಫ್ ದ ಬಾಕ್ಸ್ 14 ಆಕ್ಸಿಜನ್ OS ಸಹ ಇಲ್ಲಿ ನೋಡ್ಕೋಬೋದು. ಆಕ್ಸಿಜನ್ OS ಅಂದ ತಕ್ಷಣ ನಿಜವಾಗ್ಲೂ ಕೂಡ ಒಂದು ಎಕ್ಸ್ಪೀರಿಯನ್ಸ್ ಚೆನ್ನಾಗಿರುತ್ತೆ. ಆ್ಯಪ್ ಓಪನಿಂಗ್ ಪರ್ಫಾರ್ಮೆನ್ಸ್ ಆಗಿತ್ತು, ಮತ್ತು ಯೂಸರ್ ಎಕ್ಸ್ಪೀರಿಯನ್ಸ್ ಆಯಿತು, ಮತ್ತು ನಮಗೆ ಪ್ರತಿಯೊಂದನ್ನು ಕೂಡ ಈ ಮೊಬೈಲಲ್ಲಿ ನಮಗೆ ಚೆನ್ನಾಗಿ ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ. ಸೊ ಅದಕ್ಕೋಸ್ಕರ ಈ OnePlusನವರು ಬ್ರ್ಯಾಂಡಲ್ಲೇ ಈ ಫೇಮಸ್ ಆಗಿರೋದು. ಈ ಆಕ್ಸಿಜನ್ OS ಬಂದಾಗಲೇ ಇವರು ಮಾರ್ಕೆಟಲ್ಲಿ ತುಂಬ ಚೆನ್ನಾಗಿ ಸ್ಟ್ಯಾಂಡ್ ಆಗಿರೋದು. ಬ್ರ್ಯಾಂಡ್ಗಳೇನಿದ್ದಾವೆ, ಸೊ ಈ ಮಾರ್ಕೆಟಲ್ಲಿ ತುಂಬ ದಿನಗಳಿಂದ ಏನು ಹೈಪ್ನ ಕ್ರಿಯೇಟ್ ಮಾಡ್ಕೊಂಡು ಬಂತು. ಸೊ ಹಾಗಾಗಿಬಿಟ್ಟು ಈ ಆ್ಯಪಲ್ದವ್ರ ರೀತಿ ಇವರು ಕೂಡ ಒಂದು ಲೆವೆಲ್ಗೆ ತುಂಬ ಅಂದರೆ ತುಂಬ ರೇಟ್ನ ಹೆವಿಯಲ್ಲಿ ಇರ್ತಾರೆ. ಸೊ ನನಗೇನು ಅನಿಸುತ್ತೆ, 8 to 256 ಮತ್ತು 12 to 256 GB ಏನಿದ್ದಾವೆ. ಸೊ ಈ ರೀತಿ ಈ 12 to 256 GB ಓಕೆ, 30,000 ಮೇಲ್ಗಡೆ 35,000 ಅಂದ್ರೂ ಓಕೆ. ಬಟ್ ಈ 8 to 256 GB ಅಟ್ಲೀಸ್ಟ್ 30,000 ಒಳಗಡೆ ಆದರೂ ಈ ಪ್ರೈಸಲ್ಲಿ ಲಾಂಚ್ ಮಾಡಬೇಕಾಗಿತ್ತು. ಬಟ್ ಹೆವಿ ಆಯ್ತೇನೋ ಅಂತ ನನಗನ್ನಿಸ್ತು. ಬಟ್ ಫ್ರೀ ಬುಕ್ಕಿಂಗ್ ಇಲ್ಲೆಲ್ಲ ಈ 2,000 ಇದೆ. ಅಡ್ವಾನ್ಸ್ ನೀವೇನಾದ್ರು ಮಾಡ್ಕೋತೀನಿ ಅಂದರೆ ಫ್ರೀ ಬುಕ್ಕಿಂಗ್ ಮಾಡ್ಕೋಬೋದು. ಬಟ್ ನಾನು ಕೇಳೋದಾದರೆ ಈ OnePlus ಲವರ್ ಏನಿದ್ದೀರಾ, ಸೊ ಇವರು ನಿಮಗೆ ನಾನು ಏನು ಹೇಳೋಕ್ಕೆ ಇಷ್ಟಪಡಲ್ಲ. ಬಟ್ ನೀವು ಈ ಫೋನ್ನ ಪರ್ಚೇಸ್ ಮಾಡ್ಕೋಬೋದು. ಬಟ್ ಇಲ್ಲ ಅಂತ ಹೇಳಂಗಿಲ್ಲ. ಬೇಸ್ ವೇರಿಯಂಟಲ್ಲಿ ನೀವೇನಾದರೂ ಪರ್ಚೇಸ್ ಮಾಡ್ತೀನಿ ಅಂತಂದರೆ ಆಫರ್ ಕಾರ್ಡಲ್ಲೆಲ್ಲ ಇದೊಂದು ಆಪ್ಷನ್ ಬೆಸ್ಟ್ ಅಂತ ಕೂಡ ಹೇಳ್ಬೋದು. ಇನ್ನೇನಾದರೂ 30,000 ಮೇಲ್ಗಡೆ ನಾವೇನಾದ್ರು ಪರ್ಚೇಸ್ ಮಾಡ್ತೀವಿ ಅಂತಂದರೆ 35,000 ರೇಂಜ್ವರೆಗೂ ಕೂಡ ನೀವು 12 to 256 GB ಪರ್ಚೇಸ್ ಮಾಡ್ಕೊಳ್ಳಿ. ಸೊ ಒಂದು ಬೆಸ್ಟ್ ಆಪ್ಷನ್ ಆಗುತ್ತೆ. ಸೊ ಅದಕ್ಕೋಸ್ಕರ ಆಗ್ತಿದ್ರೆ ಈ ಫೋನ್ ಬಿಟ್ಟು ನಾವೇನಾದರೂ ಬೇರೆ ಫೋನನ್ನು ಪರ್ಚೇಸ್ ಮಾಡಬೇಕಾ, ತೊಗೋಬಹುದಾ ಅಂತ ಕೇಳಿದ್ರೆ OnePlus 12R ಇದೆ. ಸೊ ಒನ್ ಆಫ್ ದ ಬೆಸ್ಟ್ ಕ್ಯಾಮ್ರಾ, ಮತ್ತು ಸ್ನ್ಯಾಪ್ಡ್ರ್ಯಾಗನ್ 8 Gen 3 ಇದೆ ಪ್ರೊಸೆಸರು. ದ ಬೆಸ್ಟ್ ಪ್ರೊಸೆಸರ್ ಫೋನ್, ಬೆಸ್ಟ್ ಕ್ಯಾಮ್ರಾ ಫೋನ್ ಅಂತ ಕೂಡ ಕರಿಬೋದು. OnePlusಲ್ಲಿ ನಂಬರ್ 1 ಫೋನ್ ಅಂತ ಕೂಡ ಕರಿಬೋದು. ಏನಾದರೂ ಪರ್ಚೇಸ್ ಮಾಡ್ತೀನಿ ಅಂತಂದರೆ 40,000 ರೇಂಜಲ್ಲಿ ಏನಾದ್ರು ಹೋಗ್ತಾ ಇದ್ದೀರಾ ಅಂತಂದರೆ 40-45,000 ಈ ಒಂದು ಫೋನ್ ನಿಮಗೆ ಬೆಸ್ಟ್ ಆಪ್ಷನ್ ಆಗುತ್ತೆ. OnePlus 12R ನೀವು ಅದನ್ನು ಕೂಡ ಒಂದು ಆಪ್ಷನ್ ಆಗಿ ಇಟ್ಕೋಬಹುದು. ಇನ್ನು 35,000 ಏನಾದ್ರು ನೋಡ್ತೀರ ಅಂದರೆ ಈ ಒಂದು ಫೋನ್ ನಿಮಗೆ ಒಂದು ಬೆಸ್ಟ್ ಆಪ್ಷನ್ ಕೂಡ ಆಗಬಹುದು. ಇನ್ನು ಬಿಟ್ಟು ಬೇರೆ ಎಲ್ಲ ಫೋನ್ಸ್ಗಳು ಇದ್ದಾವೆ ನೀವು ಮಾರ್ಕೆಟಲ್ಲಿ ನೋಡಿಕೊಂಡ್ರೆ. ಬಟ್ ನೋಡಿ ನಿಮ್ಗೇನು ಅನಿಸುತ್ತೆ. ಸೊ ನಮ್ಗೆ ಇದೇ ಫೋನ್ ಇರಲಿ ಅನ್ನೋಗಿತ್ತು ಅಂದರೆ ಇಟ್ಸ್ ಓಕೆ, ನೀವು ಕೊಳ್ಳಬಾರ್ದು ಅಂತ ನಾನು ಹೇಳೋಂಗಿಲ್ಲ. ಒಂದು ಬೆಟರ್ ಎಕ್ಸ್ಪೀರಿಯನ್ಸ್ ಅಂದರೆ ನಮಗೆ ಇಲ್ಲಿ ಪ್ರೈಸ್ ಆಪ್ಷನ್ ಬಂದಾಗ 8 to 256 GB ಅಟ್ಲೀಸ್ಟ್ 30,000 ಒಳಗಡೆ ಆದರೂ ಇರಬೇಕಿತ್ತು ಅಂತ ನನಗನ್ನಿಸ್ತು. ಸೊ ಮಾರ್ಕೆಟ್ ಪ್ರೈಸ್ ಏನಿರುತ್ತಪ್ಪ ಅಂತ ನೋಡ್ಕೊಂಡಾಗ ನಾವಿಲ್ಲಿ ಬೇಸ್ ವೇರಿಯಂಟ್ ಬಂದು 8 to 256 GB 33,000ಕ್ಕೆ ನಮಗೆ ಇಲ್ಲಿ ಫೋನ್ನ ನೋಡೋಕ್ಕೆ ಸಿಗ್ತಾ ಇದೆ. ಇನ್ನು ಎರಡನೇ ಆಪ್ಷನ್ ಬಂದು 12 GB ರ್ಯಾಮ್ ಮತ್ತು 256 GB ಇಲ್ಲಿ 36,000ಕ್ಕೆ ನಮಗೆ ಸಿಗ್ತಾ ಇದೆ. ಬಟ್ ಈ ಪ್ರೈಸ್ ಏನೋ ಹೆವಿ ಜಾಸ್ತಿ ಆಯಿತು ಅಂತ ನಮ್ಗೆ ಅನಿಸ್ತಿರುತ್ತೆ. ಬಟ್ ಡೋಂಟ್ ವರಿ. ಬಟ್ ಇಲ್ಲಿ ನೀವೇನಾದ್ರು ಕಾರ್ಡ್ಗಳನ್ನ ಯೂಸ್ ಮಾಡಿಕೊಂಡ್ರೆ 1,000ರಿಂದ 1,500 ಇನ್ ಕೇಸ್ ನೀವೇನಾದರೂ ನೋಡ್ಕೊಳ್ಳಿ. ICICI ಕ್ರೆಡಿಟ್ ಕಾರ್ಡ್ ಏನೋ ಯೂಸ್ ಮಾಡಿದ್ರೆ 3,000 ಡಿಸ್ಕೌಂಟ್ ಇದೆ. ಸೊ ಅದನ್ನೆಲ್ಲ ನೀವು ಸರಿಯಾಗಿ ಯೂಸ್ ಮಾಡಿಕೊಂಡು ನೀವು ಫೋನ್ನ ಪರ್ಚೇಸ್ ಮಾಡ್ಕೋತೀನಿ ನನಗಿತ್ತು ಅಂದರೆ ಇದೊಂದು ಬೆಸ್ಟ್ ಆಪ್ಷನ್ ಕೂಡ ನಿಮ್ಗೆ ಆಗುತ್ತೆ ಅಂತ ನನಗೆ ಅನಿಸ್ತಾ ಇದೆ. ಆ್ಯಂಡ್ ನೋಡಿ ನಿಮಗೆ ಈ OnePlusನೇ ನಾವು ತೊಗೋಬೇಕು ಮತ್ತು OnePlus ಬಿಟ್ಟು ಬೇರೆ ಫೋನ್ ಇಲ್ಲ ಗುರು ಅನ್ನೋಂಗಿತ್ತು ಅಂದರೆ ನೀವು ಅಟ್ಲೀಸ್ಟ್ ಈ ಫೋನ ನೀವು ಹೊಸದಾಗಿರೋ ಫೋನ್ನ ತೊಗೋಬೇಕು ಅನ್ನೋಂಗಿತ್ತು ಅಂದರೆ ಈ ಫೋನ್ ಒಂದು ಬೆಸ್ಟ್ ಆಪ್ಷನ್ ಆಗಿದೆ. ಯಾಕಂದರೆ ಪ್ರೊಸೆಸರ್ ಕೂಡ ಚೆನ್ನಾಗಿದೆ. ಸ್ನ್ಯಾಪ್ಡ್ರ್ಯಾಗನ್ 7+ Gen 3 ನೋಡ್ತಾ ಇದ್ದೀರಾ. ಪ್ಲಸ್ ಚೆನ್ನಾಗಿದೆ. ಈ 4 ನ್ಯಾನೋಮೀಟರ್ ಫ್ಯಾಬ್ರಿಕೇಷನ್ ಸಹ ಇಲ್ಲಿ ನಮ್ಗೆ ಸಪೋರ್ಟ್ ಆಗ್ತಿರೋದ್ರಿಂದ ಚೆನ್ನಾಗಿ ಒಂದು ಆಪ್ಟಿಮೈಸರ್ ಗೇಮ್ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ಆ್ಯಪ್ ಓಪನಿಂಗ್ ಆಗಿರ್ಬೋದು,
ಮೊಬೈಲ್ ಯೂಸರ್ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು ಚೆನ್ನಾಗಿರುತ್ತೆ. ನೀವು ಬೇಕಿತ್ತಂದರೆ ಈ ಫೋನ್ನ ನೀವು ಪರ್ಚೇಸ್ ಮಾಡ್ಕೋಬೋದು. ಬಟ್ ನನ್ನ OnePlus ಬಿಟ್ಟು ಬೇರೆ ಯಾವುದೋ ಫೋನ್ ರೆಫರ್ ಮಾಡಿ ಅನ್ನೋ ಈ ಪ್ರೈಸ್ ಪ್ಲಸ್ ಪಾಯಿಂಟ್ ಎಲ್ಲ ನನಗಿತ್ತಂದರೆ ವೇಟ್ ಮಾಡಿ, ಇನ್ನೂ ಬೇರೆ ಬೇರೆ ಫೋನ್ಸ್ಗಳು ಬರ್ತಿದ್ದಾವೆ. ಸೊ ಅವು ಫೋನ್ಗಳ ಬಗ್ಗೆ ಕೂಡ ನಾನು ಸಜೆಸ್ಟ್ ಮಾಡ್ತೀನಂತೆ. ಸೊ ಇಷ್ಟಾಗಿತ್ತು ಈ ಹೊತ್ತಿನ ವಿಡಿಯೋ. ಸೊ ನಿಮಗೆ ಈ ಡೀಪ್ ರಿವ್ಯೂ ಏನು ಅನಿಸ್ತು, ಮತ್ತು ಡೀಪ್ ರಿವ್ಯೂ ಅಂತಂದರೆ ನಾನು ಮೊಬೈಲ್ ತೊಗೊಂಡು ಬೈ ಹ್ಯಾಂಡ್ನ ಯೂಸ್ ಮಾಡಿ ಆ ರಿವ್ಯೂನ ಕೊಟ್ಟಿಲ್ಲ. ಬಟ್ ನನಗೆ ಲೀಕ್ಸ್ನಲ್ಲಿ ಇರ್ತಕ್ಕಂಥ ವಿಷಯಗಳನ್ನ ತಿಳ್ಕೊಂಡು ಬೇರೆಯವರ ಒಂದು ವಿಡಿಯೋಸ್ಗಳಲ್ಲಿ ಏನೆಲ್ಲ ಇದೆ ವಿಷಯಗಳನ್ನ ತಿಳ್ಕೊಂಡು ಈ ಒಂದು ವಿಡಿಯೋನ ಮಾಡಿದ್ದೀನಿ. ಸೊ ನಮಗಂತೂ ಈ ವಿಡಿಯೋದಲ್ಲಿ ನನ್ನ ಪ್ರಕಾರ ನನಗೆ ಬ್ರ್ಯಾಂಡ್ ಮ್ಯಾಟ್ರ್ ಆಗಲ್ಲ. ಸೊ ನನಗೆ ಒಳಗಡೆ ಇರ್ತಕ್ಕಂಥ ಪರ್ಫಾರ್ಮೆನ್ಸ್ ಮತ್ತು ಫೋನ್ ಮಾತ್ರ ಇಂಪಾರ್ಟೆಂಟ್. ಸೊ ಅದಕ್ಕೋಸ್ಕರ ನಾನು ಯಾವತ್ತೂ ಫೋನ್ನ ನೋಡಿದ ತಕ್ಷಣ ಬ್ರ್ಯಾಂಡ್ ಅಂತ ನಾನು ಬ್ರ್ಯಾಂಡ್ ಒಳಗಡೆ ಇರತಕ್ಕಂಥ ಪ್ರೊಸೆಸರ್ಗಳು ಏನಿದ್ದಾವೆ ಮತ್ತು ಎಲ್ಲ ಇರೋ ಸ್ಪೆಸಿಫಿಕೇಷನ್ನ ಫಸ್ಟು ನಾನು ಥಿಂಕ್ ಮಾಡಿಬಿಟ್ಟು ಆಮೇಲೆ ಫೋನ್ನ ಪರ್ಚೇಸ್ ಮಾಡ್ತೀನಿ. ಸೊ ನೀವು ಅದೇ ರೀತಿ ಮಾಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಸೊ ಹೋಪ್ಫುಲಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ಕೊಂಡಿರ್ತೀನಿ. ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಸಿಗೋಣ ಇದೇ ರೀತಿ ಯೂಸ್ಫುಲ್ ಕಂಟೆಂಟ್ ಜೊತೆ ಮತ್ತೆ ಒಂದು ವಿಡಿಯೋದಲ್ಲಿ. ಸಿ ಯು ದ ನೆಕ್ಸ್ಟ್ ಒನ್. ನಮಸ್ಕಾರ.